ಸಿದ್ದರಾಮಯ್ಯ ಸರ್ಕಾರ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ನಡುವಣ ಫೈಟ್ ಜೋರಾಗ್ತಾ ಇದೆ. ಇದೀಗ ಪಾದಯಾತ್ರೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ಆಗ್ರಹಿಸಿ ರಾಜಭವನ ಚಲೋವನ್ನ ಹಮ್ಮಿಕೊಳ್ತಾ ಇದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯಿಂದ ರಾಜಭವನದವರೆಗೆ ಸುಮಾರು 150 ಮೀಟರ್ನ ಪಾದಯಾತ್ರೆ ಇದಾಗಿರುತ್ತೆ. ಸಿಎಂ, ಸಚಿವರು ಹಾಗೂ ಶಾಸಕರು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. 31ನೇ ತಾರೀಕು ಶನಿವಾರ ಈ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಜನರಿಗೆ ತೊಂದರೆಯಾಗದೆ, ಟ್ರಾಫಿಕ್ ಜಾಮ್ಗಳು ಆಗದಂತೆ ಈ ಪಾದಯಾತ್ರೆಯನ್ನ ನಡೆಸ್ತೀವಿ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಹ ಹೇಳಿದ್ದಾರೆ. ಇಂಡಸ್ಟ್ರೀಸ್ ಮಿಸ್ಟರ್ ಕುಮಾರಸ್ವಾಮಿ ಬಹಳ ಸತ್ಯಕ್ಕೆ ಹೆಸರಾದಂತ ಕುಮಾರಸ್ವಾಮಿ. ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಅಂತ ಕವಳ. ಅವರು ಬಹಳ ಸತ್ಯಕ್ಕೆ ಬಹಳ ಹೆಸರು. ಅವರು ಏನು ಹೇಳಿದ್ದಾರೆ ಅಂದ್ರೆ, ನಾನು ಯಾವುದೋ ನೋಡಿದೆ, ಐ ಡೋಂಟ್ ನೋ ಇಫ್ ಐ ಆಮ್ ರಾಂಗ್, ನೀವು ಕರೆಕ್ಟ್ ಮಾಡಬೇಕು. ಇವರೆಲ್ಲ ಅವರು ನಾನು ಸೈನೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂದೇ ಅಲ್ಲ ಸೈನು, ನಾನೇ ಮಾಡಿಲ್ಲ ಅಂತ ಓದ್ದೆ. ಸರಿಯಪ್ಪ, ನೀವು ಬಹಳ ಸತ್ಯವಂತ, ನೀವು ಸೈನೇ ಹಾಕಿಲ್ಲ, ನೀನ್ ಸೈನ್ ಯಾರೋ ಫೋರ್ಜರಿ ಮಾಡ್ಬಿಟ್ಟಿದ್ದಾರೆ. ಅದು ಯಾರು ಫೋರ್ಜರಿ ಮಾಡಿದ್ದಾರೆ? ಯಾಕೆ ನೀನು ಇನ್ನ ಲೆಟರ್ ಕೊಟ್ಟಿಲ್ಲ ಸರ್ಕಾರಕ್ಕೆ? ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡ್ಬಿಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿ ಅಂತ ನೀನ್ ಯಾಕೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿಲ್ಲ? ಕೊಡು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೇಡ, ನೀನು ಪೊಲೀಸ್ ಕಾನ್ಸ್ಟೇಬಲ್ ಕೊಡ. ನೀನು ನನ್ನ ಸಿಗ್ನೇಚರ್ನ ಫೋರ್ಜ್ ಮಾಡಿದ್ದಾರೆ ಅಂತೇಳಿ ನೀನು ಏನೇ ಹೇಳಿಲ್ಲ ಅಂತ ಕೊಡಿ. ಯಾಕೆ ಕೊಡ್ತಾ ಇಲ್ಲ ನೀನು? ವೈ ಆರ್ ಯು ನಾಟ್ ಗಿವಿಂಗ್ ದಿಸ್? ಯಾವುದಾದ್ರು ಪೆಂಡಿಂಗ್ ಪ್ರಾಸಿಕ್ಯೂಷನ್ ಇದೆ, ಅದೆಲ್ಲ ಕೂಡ ಅನುಮತಿಯನ್ನ ಕೊಡಬೇಕು, ಕಾನೂನಿಗೆ ಗೌರವನ ಕೊಡಬೇಕು. ಎಲ್ಲ ಇನ್ವೆಸ್ಟಿಗೇಷನ್ ಆಗಿರುವಂತ ಕೇಸ್ಗಳು ತಮ್ಮ ಸುಬುದ್ಧದಲ್ಲಿರುವಂತದ್ದಕ್ಕೆ ತಾವು ಕಾರ್ಯಮುಕ್ತನಾಗಬೇಕು ಅಂತೇಳಿ ನಾವು ಮನವಿ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ಬೆಂಗಳೂರಿನಿಂದ ವಿಧಾನಸೌಧದಲ್ಲಿರುವಂತ ಗಾಂಧಿ ಪ್ರತಿಮೆಯಿಂದ ರಾಜಭವನವರೆಗೂ ಹೋಗ್ತಾ ಇದ್ದೀವಿ. ನಾನು ರಾಜಭವನರಿಗೆ ಪಕ್ಷದ ಪರವಾಗಿ ಈಗೇನೆ ನಾನು ಪತ್ರವನ್ನ ಬರೀತಾ ಇದ್ದೀನಿ. ಇಟ್ ಇಸ್ ಜಸ್ಟ್ 250 ಮೀಟರ್ಸ್. ರೈಟ್, ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ಇದು ಕುಮಾರಸ್ವಾಮಿ ವಿರುದ್ಧದ ಸಮರನ ಅಥವಾ ರಾಜ್ಯಪಾಲರ ವಿರುದ್ಧದ ಸಮರನ ಈ ಪಾದಯಾತ್ರೆಯ ಉದ್ದೇಶ? ದಿವ್ಯಾ, ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಡಿಸಂ ಅವರ ಹೇಳಿಕೆಗಳನ್ನು ನೋಡಿದ್ರೆ ಕುಮಾರಸ್ವಾಮಿ ಅವರನ್ನೇ ಟಾರ್ಗೆಟ್ ಮಾಡದಂತೆ ಕಾಣ್ತಿದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಮೂಲಕ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಬಿಜೆಪಿ ಜೆಡಿಎಸ್ ಮಾಡ್ತಿದೆ. ಅತಿ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರು ಮತ್ತೆ ಸರ್ಕಾರದ ವಿರುದ್ಧ ಟಾರ್ಗೆಟ್ ಅನ್ನ ಮಾಡ್ತಿದ್ದಾರೆ. ಹೀಗಾಗಿನೇ ಅವರ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ SIT ವರದಿ ಏನು ಅನುಮತಿಯನ್ನ ಕೇಳಿದೆ, ಇದನ್ನ ಇಟ್ಕೊಂಡು ಕುಮಾರಸ್ವಾಮಿ ವಿರುದ್ಧ ಟಾರ್ಗೆಟ್ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅಥವಾ ಸರ್ಕಾರ ಮುಂದಾಗಿದೆ. ಹಾಗಾಗಿ ಈಗ ರಾಜ್ಯಪಾಲರಿಗೆ ಒತ್ತಾಯವನ್ನ ಮಾಡುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿಯವರ ಪ್ರಕರಣವೂ ಸೇರಿದಂತೆ 4 ಜನರ ಕೇಸ್ ಏನು ರಾಜ್ಯಪಾಲರ ಮುಂದೆ ಇದೆ. ಶಶಿಕಲಾ ಜೊಲ್ಲೆ, ಜನಾರ್ದನ ರೆಡ್ಡಿ, ನಿರಾಣಿ, ಕುಮಾರಸ್ವಾಮಿ ಅವರು, ಈ ಒಂದು ಪ್ರಕರಣಗಳ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಬೇಕು ಅನ್ನುವಂತಹ ಪ್ಲಾನ್ ಅನ್ನ ಸರ್ಕಾರದ ವತಿಯಿಂದ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಕುಮಾರಸ್ವಾಮಿ ಅವರನ್ನೇ ಈ ವಿಚಾರವಾಗಿ ಟಾರ್ಗೆಟ್ ಮಾಡುವಂತಹ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ನೇರವಾಗಿ ಏಕವಚನದಲ್ಲಿ ಕುಮಾರಸ್ವಾಮಿ ವಿರುದ್ಧ ಟಾರ್ಗೆಟ್ ಮಾಡಿದ್ರು. ಸೊ ಹೀಗಾಗಿ ಒಂದು ರೀತಿಯಾಗಿ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡುವ ಜೊತೆಗೆ ಸರ್ಕಾರ ಅಥವಾ ಸಿಎಂ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರೇನು ಅನುಮತಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ಅಟ್ಯಾಕ್ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಪಾದಯಾತ್ರೆ ಅಂತ ಹೇಳಬಹುದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮಲ್ಲ ಮಾಹಿತಿಗೆ.